ಮುಂಡ್ರಗಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಈ ಪ್ರಾಮಾಣಿಕತೆಯ ಮತ್ತು ತಂತ್ರಜ್ಞಾನದ ಯಶಸ್ಸು, ಮುಂಡ್ರಗಿ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಯ ಸಮಯ ಪ್ರಜ್ಞೆ, ಕಳೆದು ಹೋಗಿದ್ದ ಲಕ್ಷಾಂತರ ಮೌಲ್ಯದ ಆಭರಣ ವಾಪಸ್. ಮುಂಡ್ರಗಿ ತಾಲೂಕು ಆಸ್ಪತ್ರೆಯಲ್ಲಿ ಆಭರಣ ಕಳೆದುಕೊಂಡು ಕಂಗಾಲಾಗಿದ್ದ ಮಹಿಳೆಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಸಿಸಿಟಿವಿ ಕ್ಯಾಮೆರಾ ಸಹಾಯದಿಂದ ಆಭರಣಗಳನ್ನು ಪತ್ತೆ ಹಚ್ಚಿ ಮರಳಿ ಹಸ್ತಾಂತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಡಂಬಳ ಗ್ರಾಮದ ನಿವಾಸಿ ಸಾವಿತ್ರಿ ಮಳ್ಳಪ್ಪ ಹೊಸಕೇರಿ ಎಂಬುವರು ಕಳೆದ ಜನವರಿ 9ರಂದು ಬೆಳಗ್ಗೆ 10:50ಕ್ಕೆ ಆಸ್ಪತ್ರೆಗೆ ಬಂದಿದ್ದ ಸಂದರ್ಭದಲ್ಲಿ ತಮ್ಮ ಸುಮಾರು 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣಗಳನ್ನು ಕಳೆದುಕೊಂಡಿದ್ರು. ಆಭರಣ ಕಳೆದು ಹೋದ ವಿಷಯ ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆಯ ಸಿಬ್ಬಂದಿಗಳಾದ ಯಲ್ಲಮ್ಮ ಸಿಸ್ಟರ್ ಹಾಗೂ ಶೋಭಾ ಕಾಕಿ ಸಿಸ್ಟರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾದರು. ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಕದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಪರಿಣಾಮವಾಗಿ ಜನವರಿ 11ರಂದು ಬೆಳಗ್ಗೆ 10 ಗಂಟೆಗೆ ಆಭರಣಗಳನ್ನು ಸುರಕ್ಷಿತವಾಗಿ ವಶಪಡಿಸಿಕೊಳ್ಳಲಾಯಿತು. ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಅವರ ಸಮ್ಮುಖದಲ್ಲಿ ಆಭರಣಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಆನಂದಗೌಡ ಪಾಟೀಲ್, ಡಾಕ್ಟರ್ ಈರಣ್ಣ ಸರ್ವಿ, ಬುಟ್ಟು ಹೊಸ್ಮನಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳಾದ ಯಲ್ಲಮ್ಮ, ಶೋಭಾ, ಸುಧಾ, ಹೋಳ್ಗಿ, ರೇಣುಕಾ ಚೌಡ್ಕೆ ಉಪಸ್ಥಿತರಿದ್ದರು. ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ತಾಲೂಕು ಆಸ್ಪತ್ರೆಯು ಸಂಪೂರ್ಣವಾಗಿ ಸಿಸಿಟಿವಿ ಕಣ್ಗಾವಲಿನಲ್ಲಿದೆ. ಸಾರ್ವಜನಿಕರು ಆಸ್ಪತ್ರೆಗೆ ಬಂದಾಗ ಶಿಸ್ತು ಕಾಪಾಡಬೇಕು ಮತ್ತು ಅನ್ಯರ ವಸ್ತುಗಳ ಮೇಲೆ ಕಣ್ಣು ಹಾಕಬಾರದು. ಪ್ರಾಮಾಣಿಕತೆಯೇ ಎಲ್ಲದಕ್ಕಿಂತ ದೊಡ್ಡದು. ಕಷ್ಟಪಟ್ಟು ಆಭರಣ ಪತ್ತೆ ಹಚ್ಚಿದ ಯಲ್ಲಮ್ಮ ಸಿಸ್ಟರ್ ಹಾಗೂ ಶೋಭಾ ಕಾಕಿ ಸಿಸ್ಟರ್ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡ್ರಗಿ.